ನಮಸ್ಕಾರ ವೀಕ್ಷಕರೇ, ಕನ್ನಡ ಗ್ಲೋಬಲ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನಿಮ್ಮನ್ನು ಮಲೆನಾಡಿನ ಮಡಿಲಲ್ಲಿರುವ ಕೆಳದಿ ಅರಸರ ಕಾಲದ ಅದ್ಭುತ ವಾಸ್ತುಶಿಲ್ಪದ ಕೌತುಕವೊಂದಕ್ಕೆ ಕರೆದೊಯ್ಯಲಿದ್ದೇವೆ. ಇದು ಕೇವಲ ಒಂದು ಕೆರೆಯಲ್ಲ, 4 ಶತಮಾನಗಳ ಹಿಂದಿನ ಎಂಜಿನಿಯರಿಂಗ್ ಅದ್ಭುತ. ಅದೇ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ದೇವಗಂಗೆ. ದೇವಗಂಗೆಗೆ ಹೋಗುವ ಹಾದಿಯೇ ಒಂದು ಸುಂದರ ಅನುಭವ. ಹೊಸನಗರ ತಾಲೂಕಿನ ಐತಿಹಾಸಿಕ ಬಿದನೂರು ನಗರದ ಕೋಟೆಯಿಂದ ಕೊಲ್ಲೂರು ಮಾರ್ಗದಲ್ಲಿ ಸುಮಾರು 5 ರಿಂದ 6 ಕಿಲೋಮೀಟರ್ ಸಾಗಿದರೆ ನಮಗೆ ಸಿಗುವುದೇ ಬೈಸೆ ಎಂಬ ಪುಟ್ಟ ಗ್ರಾಮ. ಈ ಗ್ರಾಮದ ಬಲಭಾಗದಲ್ಲಿ ಕೆಳದಿ ಅರಸರ ಶಿಥಿಲಗೊಂಡ ಸಮಾಧಿಗಳನ್ನು ನಾವು ಕಾಣಬಹುದು. ಅಲ್ಲಿಂದ ಬಲಕ್ಕೆ ತಿರುಗುವ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಸಾಗಿದರೆ ಪ್ರಕೃತಿಯ ನಡುವೆ ಅಡಗಿರುವ ಈ ದೇವಗಂಗೆ ಈಜುಕೊಳಗಳ ಸಂಕೀರ್ಣ ನಮ್ಮನ್ನು ಸ್ವಾಗತಿಸುತ್ತದೆ. ಸುಮಾರು 4 ಶತಮಾನಗಳ ಹಿಂದೆ ಕೆಳದಿ ಅರಸರು ಈ ಅದ್ಭುತವನ್ನು ನಿರ್ಮಿಸಿದರು. ಇದು ಸಂಪೂರ್ಣವಾಗಿ ಶಿಲಾಮಯವಾಗಿದ್ದು ಕೆತ್ತಿದ ಕಲ್ಲು ಚಪ್ಪಡಿಗಳಿಂದ ನಿರ್ಮಿತವಾಗಿದೆ. ಇಲ್ಲಿನ ವಿಶೇಷವೆಂದರೆ ಕೊಳದ ಮಧ್ಯಭಾಗದಲ್ಲಿರುವ ಕಲ್ಲಿನ ತೊಟ್ಟಿಲು ಮಾದರಿಯ ರಚನೆ. ಅಲ್ಲಿಗೆ ತಲುಪಲು ಸುಂದರವಾದ ಕಾಲುಸಂಕ ಮತ್ತು ಕೊಳಕ್ಕಿಳಿಯಲು ಕಲಾತ್ಮಕವಾದ ಪಾವಟಿಗೆಗಳಿವೆ. ನೆಲಮಟ್ಟದಿಂದ ಸುಮಾರು 15 ಅಡಿ ಆಳದಲ್ಲಿ ಈ ಕೊಳದ ಸಂಕೀರ್ಣವನ್ನು ನಿರ್ಮಿಸಿರುವುದು ಅಂದಿನವರ ವಾಸ್ತುಶಿಲ್ಪದ ಜಾಣ್ಮೆಗೆ ಸಾಕ್ಷಿ. ಇಲ್ಲಿ ಕೇವಲ ಒಂದು ಕೊಳವಿಲ್ಲ. ದೊಡ್ಡ ಕೊಳದಿಂದ ನೀರು ಹರಿಯುವ ದಿಕ್ಕಿನಲ್ಲಿ ಒಟ್ಟು 7 ಸಣ್ಣ ಕೊಳಗಳಿವೆ. ಈ 7 ಕೊಳಗಳು ಬೇರೆ ಬೇರೆ ಆಕಾರ ಮತ್ತು ವಿನ್ಯಾಸಗಳನ್ನು ಹೊಂದಿದ್ದು ನೋಡಲು ಅತ್ಯಂತ ನಯನಮನೋಹರವಾಗಿವೆ. ಅಂದಿನ ಕಾಲದಲ್ಲೇ ಎಂತಹ ವೈಜ್ಞಾನಿಕ ಮಾದರಿಯಲ್ಲಿ ನೀರಿನ ನಿರ್ವಹಣೆಯನ್ನು ಮಾಡುತ್ತಿದ್ದರು ಎಂಬುದನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ. ಈ ಕೊಳದ ಒಂದು ಪಾರ್ಶ್ವದಲ್ಲಿ ಪುರಾತನವಾದ ಈಶ್ವರ ದೇವಸ್ಥಾನವಿದ್ದು ಈ ತಾಣಕ್ಕೆ ಆಧ್ಯಾತ್ಮಿಕ ಕಳೆಯನ್ನು ನೀಡಿದೆ. ಇತಿಹಾಸದ ಪ್ರಕಾರ ಮತ್ತೊಂದು ಬದಿಯಲ್ಲಿ ಅರಸರ ಕಾಲದ ಸುಂದರವಾದ ಹೂವಿನ ಉದ್ಯಾನವನವಿತ್ತಂತೆ. ಇಂದು ಉದ್ಯಾನವನವಿಲ್ಲದಿದ್ದರೂ ಅಲ್ಲಿನ ಶಾಂತತೆ ಪ್ರವಾಸಿಗರ ಮನಸ್ಸನ್ನು ನಿರಾಳಗೊಳಿಸುತ್ತದೆ. ಮಲೆನಾಡಿನ ಪ್ರವಾಸಕ್ಕೆ ಬರುವವರು ಖಂಡಿತವಾಗಿಯೂ ಭೇಟಿ ನೀಡಲೇಬೇಕಾದ ತಾಣ ಈ ದೇವಗಂಗೆ. ನಮ್ಮ ಪೂರ್ವಜರ ಕಲೆ ಮತ್ತು ಜಾಣ್ಮೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ಗ್ಲೋಬಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮತ್ತೊಂದು ಸುಂದರ ತಾಣದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.